ಕ್ಷೇತ್ರ ಹೇಳಿ ಕೇಳಿಕೆಗಳು ಭಾಗ 5. ತೆಂಕಣ ಬಡಗಣ ಸಿರಿಸಿಂಗಾರ. ಆತ ಕೂತಿದ್ರೆ ಆತನ ಮುಂದೆ ಸ್ವತ್ತು, ಹೊತ್ತು, ಗತ್ತು, ಗೊತ್ತು ಎಲ್ಲ ನಶ್ವರ, ನಿರರ್ಥಕ ಶೂನ್ಯ. ಕೂತಿರೋ ಜನಸ್ತೋಮ ಎಲ್ಲ ಭಾರ ಕಳ್ಕೊಂಡು ಹಗುರು ಆಗಿರೋ ಭಾವದಲ್ಲಿದ್ದಾರೋ ಇಲ್ಲ ತಮ್ಮನ್ನೇ ತಾವು ಕಳ್ಕೊಂಡ ಭಾವನ. ಇದು ವಿಚಿತ್ರ ಆದರೂ ಅಷ್ಟೇ ವಿಶೇಷವಾದ ಅಪ್ರತಿಮ ಅಪ್ಪಟ ಸತ್ಯ. ಆ ಅರಿವು ಅವರ ಒಳಗಿನ ಹರಿವಿನಂತಾಗಿ ಇಡೀ ಜನಸ್ತೋಮ ಕುಳಿತ ಸತ್ಸಂಗದಂತಾಗಿತ್ತು, ಅಚಲ ಸ್ತಬ್ಧ ಚಿತ್ರದಂತಾಗಿತ್ತು. ಆತನ ನುಡಿ ಅಲ್ಲಲ್ಲ ಹೊನ್ನುಡಿ, ಕಂಪನದಲೆಯ ಮೇಲೆ ನವ ಇಂಪೋ ಎಂಬಂತೆ ಅಜಪಾಜಪ, ಉಸಿರಿನ ಅನುಲೋಮ ವಿಲೋಮ, ಸರಾಗ ಸುಸೂತ್ರ ಸೂತ್ರ, ಗತಿವಿಧಿಗಳ ಮಧ್ಯೆ ನಿರಂತರ ದಾಟ ಉಸಿರಾಟ. ಅದು ಮೊದಲನೇದಾಗಿ ನಮ್ಮ ಹಿಡಿತಕ್ಕೆ ಬರಬೇಕು. ಉಸಿರಾಟ ನಮ್ಮ ಹಿಡಿತದಲ್ಲಿ ಇದೆಯಾ? ಹಾಗೊಂದು ವೇಳೆ ಉಸಿರಾಟ ನಮ್ಮ ಹಿಡಿತದಲ್ಲಿ ಇಲ್ಲ ಅಂತಂದ್ರೆ ಯಾರ ಹಿಡಿತದಲ್ಲಿದೆ ಮತ್ತೆ ಯಾಕೆ? ವಿಚಿತ್ರ ವಿಕಾರ ಆಲೋಚನೆಗಳಿಂದ ಮುಕ್ತರಾಗಿ ಆಲೋಚನಾಯುಕ್ತ ವಿಕ್ಷುಬ್ಧ ಮನಸ್ಸು, ಸರಾಗ ಸುಸೂತ್ರ ನಿರಂತರ ದಾಟ ಉಸಿರಾಟಕ್ಕೆ ಎಂದೆಂದೂ ಮಾರಕ. ಸ್ವಂತಕ್ಕಾಗಿ ಇಟ್ಟುಕೊಂಡ ನಮ್ಮದೇ ಉಸಿರು ಹಿಡಿತಕ್ಕೆ ಸಿಗದೆ ದೇಹದ ವಿರುದ್ಧ ದಂಗೆ ಏಳುತ್ತೆ. ಜರ ಮರ ಶೋಕ ದುಃಖ, ಆಲೋಚನಾ ರಹಿತ ವಿಮುಕ್ತ ಮನಸ್ಸು ಆನಂದದ ಪ್ರತೀಕ. ಆಸೆಯೇ ದುಃಖಕ್ಕೆ ಮೂಲ. ವಿಶ್ರಾಂತಿ. ಕೆನ್ನೆ ಗಲ್ಲಕ್ಕಂಟಿ ಹೆಪ್ಪುಗಟ್ಟಿದ ಕಣ್ಣೀರೇ ಆನಂದದ ಸಾಕ್ಷಿಯಾಗಿತ್ತು. ನೆರೆದ ಜನಸ್ತೋಮದಲ್ಲಿ ಆತನು ಒಬ್ಬನಾಗಿದ್ದ, ಆದರೆ ಆತನ ಜೊತೆ ಆತನ ಗೆಳೆಯ ಇರಲಿಲ್ಲ. ಆತ ಒಬ್ಬಂಟಿಯಾಗಿದ್ದ. ಕಲಕಲನೆ ಖಲಿಸಿ ಸ್ಖಲಿಸಿ ಕಾಲತಾ ಕಾಲವಾಗಿ ಕಾಲಾನಂತರದ ತರುವಾಯ ಅತೀವ ಮೌನದೊಳಗಿನ ಅಗಾಧ ಧ್ಯಾನದೊಳಗಿದ್ದ ಆತನನ್ನು ಶಂಕ ಜಾಗಟೆ ಮಂತ್ರಪಠನೆಯ ಸದ್ದು ವಿಚಲಿತಗೊಳಿಸಲಿಲ್ಲ. ಪುಟ್ಟ ಕಂದಮ್ಮ ಓಡಿಕೊಂಡು ಬಂದು, ಮಾಮ ಎದ್ದೇಳಿ, ಲೀಗಲ್ ನೋಟಿಸ್ ಅಂತಿದ್ದ ಹಾಗೆ ಪರಧ್ಯಾನವನ್ನು ಪಕ್ಕಕ್ಕಿಟ್ಟು ಥಟ್ಟನೆ ಎಚ್ಚೆತ್ತು ಕಣ್ತೆರೆದರೆ ಕಣ್ಮುಂದೆ ಸಂಸಾರ, ಸಮಾಜದ ಜಂಜಾಟ. ಹೊತ್ತು ತಂದದ್ದು ಮುದ್ದು ಮುಖದ ಪುಟ್ಟ ಕಂದಮ್ಮ. ಸಂಜೆ ಸೂರ್ಯನ ಕಾಂತಿಗೆ ಹೊಂದಿಕೊಂಡಂತಿದ್ದ ನವಬಾಲೆಯ ಮುಖಾರವಿಂದ ಪ್ರಪಂಚ ಸೌಂದರ್ಯ ಸೂಚಕದಂತಿತ್ತು. ಬಾಲಕಮಲ ಕರಗಳು ತನ್ನ ಕೈಗಿತ್ತ ಪುಟಗಳಲ್ಲಿ ತಕರಾರಿತ್ತು. ಪುಟ್ಟ ಬಾಲಕಿ ಲೀಗಲ್ ನೋಟಿಸ್ ಆತನ ಕೈಗಿತ್ತು ಅಷ್ಟೇ ವೇಗವಾಗಿ ಆಟ ಆಡಿಕೊಂಡು ಓಡಿ ಹೋಗಿತ್ತು. ಆತನ ಪ್ರಜ್ಞೆಗೆ ಸೌಂದರ್ಯ ಕಳೆದು ತಕರಾರು ಪತ್ರ ಮಾತ್ರ ಬಾಕಿಯಾಗಿತ್ತು. ಶಂಕ ಜಾಗಟೆ ಮಂತ್ರಘೋಷಗಳಾಗ್ಯೂ ಆತನ ಪ್ರಕ್ಷುಬ್ಧ ಮನಸ್ಸನ್ನು ತಣಿಸುವಂತೆ ಕಾಣಲಿಲ್ಲ. ಕಣ್ಣಲ್ಲಿ ಚಿಂತೆಯ ಹೊತ್ತು ಪೊಟ್ಟಣ ಬಿಡಿಸಿ 4 ಅಕ್ಷರ ಓದುತ್ತಿದ್ದಂತೆ ಆತನಿಗೆ ಖಾತ್ರಿಯಾಗುತ್ತದೆ. ಶ್ರುತಾಕರ ಅನೂಪರ ಕುಟುಂಬದ ಮೇಲೆ ದಾವೆ ಹೂಡಿದ್ದಾನೆ. ಜಾಗದ ಸಂಬಂಧ ತಲೆತಲಾಂತರದಿಂದ ಎರಡೂ ಸಮೂಹಕ್ಕೆ ಸರಿಸಮನಾಗಿ ಹರಿದು ಹಂಚಿ ಹೋಗಿದ್ದ ಜಾಗ. ತೆಂಕಣ ಬಡಗಣ ಕೊಡುಸ್ಥಳ, ಸಂಗಮ ಕ್ಷೇತ್ರ, ಪವಿತ್ರ ದೈವ ನೆಲೆ ನೆಲ. ಶ್ರುತಾಕರ ಅಂತಂದ್ರೆ ರೂಲಿಂಗ್ ಪಾರ್ಟಿಯ ಮೇಲೆ. ಪರಶುರಾಮ ಕ್ಷೇತ್ರ ಪ್ರವಾಸಿ ಇಲಾಖೆ, ಟೂರಿಸಂ ಡಿಪಾರ್ಟ್ಮೆಂಟ್ನ
ಪ್ರತಿನಿಧಿ. ತೆಂಕಣ ಬಡಗಣದ ಕುರುಕ್ಷೇತ್ರದ ಸರಿಸುಮಾರು 10,000 ಎಕರೆ ಜಾಗವನ್ನು SEZ ಅಂತ ಘೋಷಣೆ ಮಾಡಿ ಜನರಿಂದ ಕೃಷಿಕರಿಂದ ಭೂಸ್ವಾಧೀನ ಅಭಿಯಾನ ಅಂತ ಅದಾಗ್ಲೇ ಶುರುವಾಗಿ ಹೋಗಿತ್ತು. ಅಲೂಪರ ಕುಟುಂಬ ನ್ಯಾಯಾಲಯದಲ್ಲಿ ಪ್ರತಿದಾವೆ ಹೂಡಿದ್ರು. ತಮ್ಮದು ಪೂರ್ವಜರಿಂದ ಬಂದ ಪಿತ್ರಾರ್ಜಿತ ಜಾಗ, ದೈವಗಳು ನೆಲೆಸಿರುವಂತಹ ಪುಣ್ಯಕ್ಷೇತ್ರ, ಯಾವುದೇ ಕಾರಣಗಳಿಗೂ ಪರಶುರಾಮ ಕ್ಷೇತ್ರದ ಈ ಭೂಭಾಗವನ್ನು ಮತ್ತಿನ್ಯಾವುದೋ ಉದ್ದೇಶಕ್ಕೂ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಕ್ಕೊರಲಿನ ಮನವಿಯನ್ನು ಪ್ರಾಂತೀಯ ನ್ಯಾಯಾಲಯ ನಿರಾಕರಿಸಿ ತಿರಸ್ಕರಿಸಿತ್ತು. 30ರ ಆಸುಪಾಸಿನ 6 ಅಡಿಯ ಕಾಯ ಎದ್ದು ಮುನ್ನಡೆಯ ಹೆಜ್ಜೆ ಇಟ್ಟಿತ್ತು ಹೌದಾದರೂ ಎಲ್ಲವೂ ಅನಿಶ್ಚಿತ ಅಯೋಮಯ. ಉತ್ತರ ಸಿಗದ ಸಂದಿಗ್ಧ ಸಂಸಾರ ಸಮಸ್ಯೆಗಳ ಸರಮಾಲೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಗೆಹರಿದೇ ಇರೋ ಹಲವಾರು ಸಮಸ್ಯೆಗಳನ್ನು ಹೊತ್ತ ತಾರಾನಾಥ ತನ್ನಜ್ಜನ ಕೊಠಡಿ ಸೇರ್ಕೋತಾನೆ. ದೀವಾನ ಪೀಠದಲ್ಲಿ ವಿರಾಜಮಾನವಾಗಿದ್ದ 90ಕ್ಕೂ ಮೀರಿದ್ದ ಮುತ್ಸದ್ದಿ ಹಿರಿಯನನ್ನ ಮೊಮ್ಮಗ ಮೆಲುವಾಗಿ ತಟ್ಟಿ ಎಬ್ಬಿಸುವನು. ಕೈಯ ಕಂಪನ ಮನಸ್ಸಿನ ನಡುಕವೆಂದು ಅರಿಯಲು ಆ ತಣ್ಣಗಿನ ಭಾವಕ್ಕೆ ಜಾಸ್ತಿ ಹೊತ್ತು ಹಿಡಿಯಲಿಲ್ಲ. ಅಜ್ಜ ಕಣ್ತೆರೀತ, ದಾನೆ ಆರ್ಯ, ಏನಾಂಡ್, ಏನಾಯ್ತು ಮಗ? ಮೊಮ್ಮಗ ಹತಾಶನಾಗಿ ಮಂಡಿಯೋರಿ ಕುಳಿತು ಕಣ್ತಪ್ಪಿಸಿ ಕಣ್ಣಂಚನ ನೆಲಕ್ಕೆ ನೆಟ್ಟು ಲೀಗಲ್ ನೋಟಿಸ್ ಅಜ್ಜನ ಕೈಗಿಡುವನು. ಅಜ್ಜ ಲೀಗಲ್ ನೋಟಿಸ್ ಅಂತ ಗಮನ ಹರಿಸಿದರೆ ಮೊಮ್ಮಗ ಸೋತು ಹುದುಗಿದ ದನಿಯಲ್ಲಿ, ಯಾರು ತೆಂಕಣದ ರಾಜ? ಯಾರು ಬಡಗಣದ ರಾಜ? ಯಾರು ನಿರ್ಧಾರ ಮಾಡ್ತಾರೆ? ಯಾವ ದೈವ ಬಂದು ಹೇಳಿಕೆ ಕೊಡುತ್ತೆ ಆ ಒಬ್ಬ ಬಂದು ಕ್ಷೇತ್ರದ ರಾಜ ಆಗ್ತಾನೆ ಅಂತ? ಅರ್ಥ ಇಲ್ದಿರೋ ಈ ಹೋರಾಟ ಯಾಕೆ ಬೇಕು ನಮಗೆ? ಅಜ್ಜ ನಿರುತ್ತರ. ಮೊಮ್ಮಗ ಮುಂದುವರಿಸುತ್ತಾನೆ. ಕ್ಷತ್ರಿಯರು ಶಸ್ತ್ರ ಬಿಟ್ಟು ತುಂಬಾ ಕಾಲ ಆಯಿತು. ಇವತ್ತಿನ ಕಾಲಕ್ಕೆ ಕೈಯಲ್ಲಿ ಶಸ್ತ್ರ ಹಿಡಿಯೋರು ಸೈನಿಕರು ಗಡಿ ಕಾಯ್ತಾರೆ, ಪೊಲೀಸರು ನಮ್ಮ ಮನೆ ಕಾಯ್ತಾರೆ. ಹೀಗಿದ್ದು ಈ ಹೋರಾಟ ಯಾಕೆ ಬೇಕು ಹೇಳಿ ಅಜ್ಜ? ಊರವರೆಲ್ಲ ಒಗ್ಗಟ್ಟಾಗಿ ಒಂದಾಗಿದ್ದಾರೆ. ಜಾಗ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ನಾವು ಕೆಟ್ಟೋರಾಗ್ತೀವಿ ಅಜ್ಜ. ನಿಮ್ಮ ಕಾಲ ಆಯ್ತು, ನೀವಂತೂ ಹೋಗ್ತೀರಾ. ಊರವರ ಶತ್ರುತ್ವ ಕಟ್ಕೊಂಡು ನಾವ್ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೊಳ್ಳಿ ಹೇಳಿ ಅಜ್ಜ ಎಂದು ಮೊಮ್ಮಗ ತಾರಾನಾಥ ಕಣ್ಣೀರಾಗ್ತಾನೆ. ಅಜ್ಜ ಮೊಮ್ಮಗನ ತಲೆ ಮೇಲೆ ಕೈ ಆಡಿಸುತ್ತಾ, I too were the same. You rebel against what you're not, what you don't know. ಸತ್ಯಕ್ಕೆ ಅದರದ್ದೇ ಆದ ಕದರಿದೆ, ಅದ್ರ ವರ್ತನೆ ಬೇರೆನೆ. ನಿನಗೆ ಬೇಕಾದ ಹಾಗೆ ಸತ್ಯ ದರ್ಶನ ಆಗೋಲ್ಲ. But when it happens, you will be convinced it's divine. ಈ ಹೋರಾಟ ಇವತ್ತು ನಿನ್ನೆದಲ್ಲ ತಾರಾನಾಥ. ಈ ಹೋರಾಟದಲ್ಲಿರೋರು ನಾವಿಬ್ರೇ ಅಲ್ಲ, ಒಂದಿಡೀ ಸಮೂಹ. ನ್ಯಾಯಕ್ಕಾಗಿ ಅದೆಷ್ಟೋ ವರ್ಷಗಳಿಂದ ಇನ್ನೂ ಜೀವಂತವಾಗಿದೆ. ತಲೆಗಳು ಹೋಗಿರ್ಬೋದು, ವ್ಯಕ್ತಿತ್ವ ಬದಲಾಗಿರ್ಬೋದು, ಆದ್ರೆ ಆಶಯ ಒಂದೇ, ನ್ಯಾಯ. ಯಾಕೆ ನಮ್ಮವ್ರ ಮೇಲೆ ದಬ್ಬಳಿಕೆ ಆಯ್ತು? ಅಂತ ಕ್ರೌರ್ಯ, ಅಂತ ಶೋಷಣೆ. ದೇಹಿ ಅಂತ ಅಂಗಲಾಚಿ ಬೇಡ್ಕೊಂಡ್ರು ದಯಾ ದಾಕ್ಷಣ್ಯ ಇಲ್ಲದೆ ಕೊಚ್ಚಿ ಕಡ್ದು ಬಲಿ ಎದ್ದು ಬಿಟ್ರು. ಅವ್ರು ಮಾಡಿದ್ ಸರಿನಾ? ಕೇಳಬಾರ್ದ ನಾವು? ತೆಂಕಣ ಬಡಗಣ ಸೇರಿಸಿ 720 ಕಿಲೋಮೀಟರ್ ಕ್ಷೇತ್ರಕ್ಕೆ ಒಬ್ಬನೇ ರಾಜ. ಅವರಿನ್ನೂ ಬದುಕಿದ್ದಾರೆ. ಪರಶುರಾಮ ಭಾರ್ಗವರನ್ನು ಮುಖತಃ ಭೇಟಿಯಾಗಿ
ಪ್ರಶ್ನೆಗೆ ಉತ್ತರ ಸಿಗೋ ತನಕ ನಮ್ಮಿ ಹೋರಾಟ ಮುಗಿಯೋಲ್ಲ. ಇವತ್ತಿನ ಪೂಜೆ ಮುಗಿಲಿ, ನಿನ್ನ ಹೆಸರನ್ನ ಆ ಪುಸ್ತಕದಲ್ಲಿ ಸೇರಿಸ್ತಿದ್ದ ಹಾಗೆ ನಿನಗೆ ಎಲ್ಲ ಗೊತ್ತಾಗೋಗುತ್ತೆ. ಮೊಮ್ಮಗ ನನಗೇನು ಗೊತ್ತಾಗ್ತಾ ಇಲ್ಲ ಅಜ್ಜ ಅನ್ನೋ ಭಾವದಲ್ಲಿದ್ರೆ ಆ ಪುಟ್ಟ ಬಾಲಕಿ ಮತ್ತೆ ಓಡಿಕೊಂಡು ಬಂದು, ಅಜ್ಜ, ಮಾಮ, ಮಹಾಮಂಗಳಾರತಿಗೆ ಬರ್ಬೇಕಂತೆ. ಅಜ್ಜ ಮೊಮ್ಮಗ ಮುಖ ಮುಖ ನೋಡಿಕೊಂಡು ತಮ್ಮನ್ನು ಹಗುರಾಗಿಸಿ ಸಂಸಾರ ಪ್ರಜ್ಞೆಗೆ ಮರಳುತ್ತಾರೆ. ಅಜ್ಜ ಬಾಲೆಯೊಂದಿಗೆ ಬಾಲನಾಗುತ್ತಾ, ಅಯ್ಯೋ, ಅಜ್ಜಂಗೆ ಎದ್ದೇಳೋಕೆ ಆಗ್ತಾ ಇಲ್ಲ, ಪ್ಲೀಸ್ ಹೆಲ್ಪ್ ಮೀ ಮುದ್ದು. ಎಳೆ ಬಾಲಕಿ ಓಡಿಕೊಂಡು ಬಂದು ಅಜ್ಜನ ಕೈ ಹಿಡಿದು ದಿವಾನ್ ಕೂರ್ಜಿ ಅಂತ ಎಬ್ಬಿಸುತ್ತಾಳೆ. ಉಳಿದಂತೆ ಮೊಮ್ಮಗ ಅಜ್ಜನ ಇನ್ನೊಂದು ಕೈ ಹಿಡಿದು ಎಲ್ಲರೂ ನಡೆದುಕೊಂಡು ಹೋಗಿ ಮಹಾಪೂಜೆಯ ಪಾತ್ರರಾಗುತ್ತಾರೆ. ಥ್ಯಾಂಕ್ ಯು, ಅಡೋಟ್ನಾಥ.